ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 9ನೇ ವಾರ 7 ಜನ ನಾಮಿನೇಟ್ ಆಗಿದ್ದಾರೆ. ಮತ್ತೆ ಗುರುವಾರ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ ಅಂತೆಲ್ಲ ತಿಳಿಸ್ಕೊಟ್ಟಿದೆ. ಮತ್ತೆ ಗುರುವಾರ ಎಪಿಸೋಡ್ ಆದ್ಮೇಲೆ ಅಂದ್ರೆ ಶುಕ್ರವಾರ ಬೆಳಿಗ್ಗೆ ಏನಾದ್ರೂ ಬದಲಾವಣೆ ಕಂಡಿದೆ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಒಂದು ಎಪಿಸೋಡ್ಗೂ ಬದಲಾವಣೆ ಆಗೇ ಆಗುತ್ತೆ. ಮತ್ತೆ ಈ 7 ಜನದಲ್ಲಿ ಯಾರ್ಯಾರೆಲ್ಲ ಯಾವ ಸ್ಥಾನದಲ್ಲಿದ್ದಾರೆ, ಬಾಟಮ್ ಅಲ್ಲಿ ಯಾರಿದ್ದಾರೆ, ಟಾಪ್ ಅಲ್ಲಿ ಯಾರಿದ್ದಾರೆ, ಖಂಡಿತವಾಗ್ಲೂ ಈ ವೋಟಿಂಗ್ ಪ್ರಕಾರ ಆದ್ರೆ ಈ ಒಂದು ಅನ್ಅಫಿಷಿಯಲ್ ಆಗಿ ವೋಟಿಂಗ್ ತಗೊಂಡಾಗ ಮನೆಗೆ ಹೋಗೋದು ಯಾರು, ಮತ್ತೆ ಈ ಎಪಿಸೋಡ್ ಮೇಲೆ ಯಾರ ಮೇಲೆ ಪ್ರಭಾವ ಬೀರುತ್ತೋ. ಯಾಕಂದ್ರೆ ಒಂದು ಎಪಿಸೋಡ್ ನೋಡಿದಾಗ ಅವ್ರು ಆಡೋ ಒಂದು ಫಿಸಿಕಲ್ ಟಾಸ್ಕ್ ಆಗ್ಲಿ, ಮಾತಾಡೋ ಮಾತಾಗ್ಲಿ, ತಗೊಂಡೋ ಸ್ಟ್ಯಾಂಡ್ ಆಗ್ಲಿ, ಒಂದು ಎಕ್ಸ್ಪ್ರೆಷನ್ ಆಗ್ಲಿ, ಒಂದು ಹ್ಯುಮಾನಿಟಿ ಅಂತ ಬಂದಾಗ ಪ್ರತಿಯೊಂದು ಕನ್ಸಿಡರ್ ಮಾಡಿ ಕಾಮನ್ ಆಡಿಯನ್ಸ್ ವೋಟ್ ಮಾಡ್ತಾರೆ. ಏನಕ್ಕಂದ್ರೆ ಅವ್ರದಲ್ಲೇ ವಿಷಯಗಳನ್ನ ಅವ್ರು ಇನ್ಕ್ಲೂಡಿಂಗ್ ಆಗಿ ಮಾತಾಡೋದು, ಅಲ್ಲಿ ಹೇಳೋದು ಇಲ್ಲಿ ಹೇಳೋದು. ಯಾಕಂದ್ರೆ ಆ ರಾಜನಾಗ್ಲಿ ರಾಣಿನ ಬಗ್ಗೆ ಕೊಟ್ಟಾಗ ಒಂದು ಇನ್ಸ್ಪಿರೇಷನ್ ಮಾಡೋದಾಗ್ಲಿ ಪ್ರತಿಯೊಂದನ್ನು ಕೌಂಟ್ ತಗೊಂತಾರೆ. ಆದ್ರಿಂದ ಮತ್ತೆ ಶುಕ್ರವಾರ ಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ಈ ರೀತಿ ಇದೆ. ಮೊದಲನೇದಾಗಿ ನಾಮಿನೇಟ್ ಆಗಿರೋದು ಯಾರಂತ ಗೊತ್ತೇ ಇದೆ. ಈ 9ನೇ ವಾರ ನಾಮಿನೇಟ್ ಆಗಿರೋದ್ರಲ್ಲಿ 7 ಜನ ಅಂತ ಹೇಳಿದೆ. ಈ 7 ಜನದಲ್ಲಿ ಫಿಮೇಲ್ ಕಂಟೆಸ್ಟೆಂಟ್ 4 ಜನ, ಚೈತ್ರ, ಐಶ್ವರ್ಯ, ಶೋಭಾ ಶೆಟ್ಟಿ, ನಮ್ಮ ಭವ್ಯಗೌಡ. ಇನ್ನ ಫಿಮೇಲ್ ಕಂಟೆಸ್ಟೆಂಟ್ ಇಷ್ಟ ಆದ್ರೆ ಮೇಲ್ ಕಂಟೆಸ್ಟೆಂಟ್ ಯಾರಂತ ತಗೊಂಡ್ರೆ ತ್ರಿವಿಕ್ರಮ್, ಶಶಿರು ಮತ್ತೆ ನಮ್ಮ ಗೋಲ್ಡ್ ಸುರೇಶ್. ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಮಾತ್ರ ಬಾಟಮ್ ಅಂತ ತಗೊಂಡ್ ಬಂದಾಗ ಖಂಡಿತವಾಗ್ಲೂ ಬಾಟಮ್ ಇಂದಾನೆ ಬರೋಣ. ಬಾಟಮ್ ಅಂತ ತಗೊಂಡಾಗ ಎಕ್ಸ್ಪೆಷಲಿ ನಮ್ಮಿರೋದು ಐಶ್ವರ್ಯ ಅವರು. ಬಟ್ ಇವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಏನಕ್ಕಂದ್ರೆ ಸೆಲೆಬ್ರಿಟಿ ಬೇರೆ, ಆ ಚಾನಲ್ ಬೇರೆ ಕೆಲಸ ಮಾಡ್ತಾರೆ. ನೋಡ್ಬೋದು ಗೋಲ್ಡ್ ಸುರೇಶ್ ಅಥವಾ ನಮ್ಮ ಐಶ್ವರ್ಯ ಅವರು ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ಈ ವಾರ ಮನೆಗೆ ಹೋಗ್ತಾರೆ. ಚೈತ್ರ ಅಂತ ಹೋಗ್ತಾರಂತ ಕನ್ಸಲ್ಲೂ ಅನ್ಕೋಬೇಡಿ. ಯಾಕಂದ್ರೆ ಚೈತ್ರನ ಬಿಗ್ ಬಾಸ್ ಇಂದ ಮನೆಯಿಂದ ಹೊರಗಡೆ ಹಾಕಲ್ಲ. ಬಾಟಮ್ ಅಲ್ಲಿ 3 ಅಂತ ತಗೊಂಡಾಗ ಚೈತ್ರ, ಗೋಲ್ಡ್ ಸುರೇಶ್, ಐಶ್ವರ್ಯ ಇದ್ದಾರೆ. ಇನ್ನ ಟಾಪ್ ವಿಷಯಕ್ಕೆ ಬಂದಾಗ ಮಾತ್ರ ನಾನು ಗುರುವಾರ ಒಂದು ವೋಟಿಂಗ್ ರಿಸಲ್ಟ್ ಹೇಳುವಾಗ ನಮ್ಮ ತ್ರಿವಿಕ್ರಮ್ ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿದ್ದೆ. ಬಟ್ ಈ ಎಪಿಸೋಡ್ ಆದ್ಮೇಲೆ ಯಾವಾಗ ಸ್ವಲ್ಪ ಮೋಕ್ಷಿತ ಅವ್ರ ಮೇಲೆ ಸ್ವಲ್ಪ ಫೈರ್ ಆಗಿ ಮಾತಾಡಿದ್ರು, ಟಾಸ್ಕ್ ಎಲ್ಲ ಕ್ವಶನ್ ಮಾಡಿದ್ರು, ಪ್ರಶ್ನೆ ಮಾಡಿದ್ರು, ಆ ಟೈಮಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಮೊದಲನೇ ಸ್ಥಾನಕ್ಕೆ ಬಂದಿದ್ದಾರೆ. 2ನೇ ಸ್ಥಾನ ಬಂದ್ಬಿಟ್ಟು ಶಿಶಿರ್ ಅವರು ಇದ್ದಾರೆ. ಈ ಎಪಿಸೋಡ್ ನೋಡಿದಾಗ ಅರ್ಥ ಆಗ್ತಾ ಇತ್ತು ಅವ್ರಿಗೆ ಇಲ್ಲದೆ ಕೆಲಸಗಳೆಲ್ಲ ಹೋಗಿ ಕೈ ಹಾಕ್ತಾ ಇದ್ರು. ಫಿಸಿಕಲ್ ಟಾಸ್ಕ್ ಅಂತ ತಗೊಂಡ್ರಾಗ ಧನರಾಜ್ಗಿಂತ ಚೆನ್ನಾಗಿ ಆಡಿಲ್ಲ, ಧನರಾಜ್ ಚೆನ್ನಾಗಿ ಆದ್ರು ಈ ಫಿಸಿಕಲ್ ಟಾಸ್ಕ್. ಇವೆಲ್ಲ ಕಂಪೇರ್ ಮಾಡಿದಾಗ ಶಶಿರ್ ಅವರಿಗೆ ಅಷ್ಟೊಂದು ಓಟ್ಸ್ ಬರೋಕೆ ಕಾರಣನೇ ಮೋಕ್ಷಿತ ಫ್ಯಾನ್ಸ್ ಅವರು ವೋಟ್ ಮಾಡ್ತಾ ಇದಾರೆ. ಯಾಕಂದ್ರೆ ಮೋಕ್ಷಿತ ಅವರು ನಾಮಿನೇಟ್ ಆಗಿಲ್ಲ ಈ ವಾರ. ಅದರಿಂದ ಇಲ್ಲಿ ಡಿವೈಡ್ ಆಗಿ ಶಶಿರ್ ಅವರಿಗೆ ಓಟ್ಸ್ ಬರ್ತಾ ಇದೆ. ಆದ ಕಾರಣ ಶಶಿರ್ ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ. 1ನೇ ಸ್ಥಾನದಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಇದ್ದಾರೆ. 3ನೇ ಸ್ಥಾನ ತಗೊಂಡಾಗ ಭವ್ಯಗೌಡ ಇದ್ದಾರೆ. 4ನೇ ಸ್ಥಾನದಲ್ಲಿ ಶೋಭಾ ಶೆಟ್ಟಿ ಇದ್ದಾರೆ. 5ನೇ ಸ್ಥಾನ ತಗೊಂಡಾಗ ನಮ್ಮ ಚೈತ್ರ, 6ನೇ ಸ್ಥಾನ ಗೋಲ್ಡ್ ಸುರೇಶ್, 7ನೇ ಸ್ಥಾನ ಬಂದ್ಬಿಟ್ಟು ನಮ್ಮ ಐಶ್ವರ್ಯ ಅವರು ಇದ್ದಾರೆ. ಇನ್ನು ವೋಟಿಂಗ್ ರಿಸಲ್ಟ್ ತಗೊಂಡಾಗ ಈ ರೀತಿ ಇತ್ತು. ಶುಕ್ರವಾರ ಒಂದು ಅನ್ಅಫಿಷಿಯಲ್ ಆಗಿ ವೆಬ್ಸೈಟ್ ಗಳಿಂದ ಕಲೆಕ್ಟ್ ಮಾಡಿದಾಗ ಈ ರೀತಿ ಇದೆ. ಬಟ್ ಸೋಷಿಯಲ್ ಮೀಡಿಯಾ ಆಗ್ಲಿ, ಒಂದು ಯಾವುದೇ ಒಂದು ಪ್ಲಾಟ್ಫಾರ್ಮ್ ಆಗ್ಲಿ, ಒಂದು ಪೋಲ್ಸ್ ಆಗ್ಲಿ ನೋಡಿದಾಗ ಈ ರೀತಿಯಾದ ಒಂದು ಮಾಹಿತಿ ಸಿಗ್ತಾ ಇದೆ. ಖಂಡಿತವಾಗ್ಲೂ ಹೇಳ್ಬೋದು ಮೊದಲನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ. 2ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಶಿಶಿರ್ ಅವರು ಇದ್ದಾರೆ. 3ನೇ ಸ್ಥಾನ ಬಂದ್ಬಿಟ್ಟು ನಮ್ಮ ಭವ್ಯಗೌಡ ಇದ್ದಾರೆ. ನಾವು ಬಾಟಮ್ 3 ಅಂತ ಬಂದಾಗ ಲಾಸ್ಟ್ ಅಲ್ಲಿ ಐಶ್ವರ್ಯ ಇದ್ದಾರೆ. ಸೆಕೆಂಡ್ ಲಾಸ್ಟ್ ನಮ್ಮ ಗೋಲ್ಡ್ ಸುರೇಶ್ ಇದ್ದಾರೆ. 3rd ಲಿಸ್ಟ್ ಬಂದ್ಬಿಟ್ಟು ಚೈತ್ರ ಅವರು ಇದ್ದಾರೆ. ಖಂಡಿತವಾಗ್ಲೂ ನಿನ್ನ ಎಪಿಸೋಡ್ ನೋಡಿದಾಗ ಗೊತ್ತಾಗಿರುತ್ತೆ ಯಾರ ಆಟ ಹೇಗಿತ್ತಂತ. ನೆನ್ಸ್ಕೊಳಕ್ಕೆ ಆಗಲ್ಲ, ಆ ರೀತಿ ಇತ್ತು ಎಪಿಸೋಡ್. ಬಟ್ ಏನ್ ಮಾಡ್ತೀರಾ, ನೋಡ್ಲೇಬೇಕು. ನಾವು ಇಷ್ಟಪಟ್ರೆ, ಇಲ್ಲ ಅಂದ್ರೆ ಬಿಡ್ಬೇಕು ಅನ್ಸುತ್ತೆ, ಆ ರೀತಿ ಇತ್ತು. ಮತ್ತೆ ಈ ವೋಟಿಂಗ್ ರಿಸಲ್ಟ್ ನೋಡಿ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.